ನೋಡಿ, ಯು ಐ ಸಿನಿಮಾ, ಉಪೇಂದ್ರ ನಿರ್ದೇಶನದ ಯು ಐ ವರ್ಲ್ಡ್, ಆ ಸಿನಿಮಾವನ್ನು ಇವತ್ತು ನಾನು ನೋಡಿ ಬಂದು ಈ ರಿವ್ಯೂನ ಮಾಡ್ತಾ ಇದ್ದೀನಿ. ಬಹುಶಃ ಉಪೇಂದ್ರ ಅವರು ಈ ಹಿಂದಿನ ತಮ್ಮ ಸಿನಿಮಾಗಳಲ್ಲಿ ಹೇಗೆ ಸಮಾಜವನ್ನು ಫೋಕಸ್ ಮಾಡಿದಾರೋ, ಈ ಬಾರಿಯೂ ಅದೇ ಸಮಾಜವನ್ನೇ ಎಲ್ಲ ಸ್ತರಗಳಲ್ಲೂ, ಬಹುಶಃ ಒಟ್ಟಾರೆಯಾಗಿ ನಿಮಗೆ ಒಂದು ಸಾಲಲ್ಲಿ ಈ ಸಿನಿಮಾವನ್ನು ಹೇಳಬೇಕು ಅಂದರೆ, ಅವರ ಯು ಐ ಏನು ಅಂದರೆ ಇವತ್ತಿನ ಎಲ್ಲ ಅವ್ಯವಸ್ಥೆಗೆ, ಅದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಎಲ್ಲ ಹಂತಗಳಲ್ಲೂ, ಎಲ್ಲ ಸ್ತರಗಳಲ್ಲೂ, ಎಲ್ಲ ವಿಭಾಗಗಳಲ್ಲೂ ಪ್ರತಿಯೊಂದು ಅವ್ಯವಸ್ಥೆಗೂ ನೀವು ನಾವೇ ಕಾರಣ, ಜನರೇ ಕಾರಣ ಅನ್ನೋದನ್ನ ಅವರು ಬಹಳ ಸಂಕೀರ್ಣವಾಗಿ ಮತ್ತು ಅಷ್ಟೇ ಸರಳವಾಗಿ ಹೇಳಿದ್ದಾರೆ ಈ ಸಿನಿಮಾದಲ್ಲಿ. ನೋಡಿ, ಪ್ರತಿಯೊಂದು ವಿಚಾರವನ್ನು ಇದರಲ್ಲಿ ಮುಟ್ಟಿದ್ದಾರೆ ಅವರು. ಸಿನಿಮಾದೊಳಗೆ ಸಿನಿಮಾ ಇದೆ. ಈ ಎಲ್ಲದರ ಮೂಲಕ ಅವರು ಒಟ್ಟಾರೆ ನಮ್ಮ ಸಮಾಜವನ್ನ ಕನ್ನಡಿಯ ಮೂಲಕ ಹಿಡಿದುಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಬಹುಶಃ ಯು ಐ ಸಿನಿಮಾದ ಮೂಲಕ ಉಪೇಂದ್ರ ಅವರು ಏನವರ ಪ್ರಜಾಕೀಯದ ವಿಚಾರಧಾರೆ ಅದನ್ನೂ ಹೇಳಿದ್ದಾರೆ. ಇಂಥ ವಿಷಯ ಇಲ್ಲ ಅಂತ ಇಲ್ಲ. ವರ್ಲ್ಡ್ ವಾರ್ ಬಗ್ಗೆ ಇದೆ, ಇನ್ಫ್ಲೇಷನ್ ಬಗ್ಗೆ ಇದೆ, ಕೋವಿಡ್ ಬಗ್ಗೆ ಇದೆ, ಇವತ್ತಿನ ಬಡತನದ ಬಗ್ಗೆ ಇದೆ, ಸತ್ಯದ ಬಗ್ಗೆ ಇದೆ, ಮಿಥ್ಯದ ಬಗ್ಗೆ ಇದೆ, ಧರ್ಮದ ಬಗ್ಗೆ ಇದೆ, ಜಾತಿ ಬಗ್ಗೆ ಇದೆ, ದೇವರ ಬಗ್ಗೆ ಇದೆ, ಭಾವನಾತ್ಮಕ ವಿಚಾರಗಳ ಬಗ್ಗೆ ಇದೆ, ಅದನ್ನ ತುಳಿಲಿಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇದೆ, ಜನ ಯಾವುದ್ರಲ್ಲಿ ಮುಳುಗಿದ್ದಾರೆ ಅನ್ನೋದ್ರ ಬಗ್ಗೆ ಇದೆ, ಮೀಡಿಯಾದ ಬಗ್ಗೆ ಇದೆ. ಪ್ರತಿಯೊಂದನ್ನು ಹೇಳಿದ್ದಾರೆ. ಇಂಥದ್ದನ್ನ ಹೇಳಿಲ್ಲ ಅಂತ ಇಲ್ಲ. ಕೊನೆಗೆ ಎಲ್ಲವನ್ನೂ ಕೂಡ ಸಿನಿಮಾದಲ್ಲಿ ತಂದು, ಸಿನಿಮಾದೊಳಗೆ ಏನು ಸಿನಿಮಾ ಇದೆ ಅದರಲ್ಲಿ ತಂದು, ಇಲ್ಲ ಈ ಸಿನಿಮಾ ಅಲ್ಲ ನಾನು ಮಾಡೋ ಉದ್ದೇಶ ಅನ್ನೋದನ್ನು ಹೇಳಿ, ನೋಡಿ ಮೊಟ್ಟ ಮೊದಲ ಕಾರ್ಡಲ್ಲೇ ಹೇಳ್ತಾರೆ, ನೀವು ಬುದ್ಧಿವಂತರಾಗಿದ್ರೆ ಈ ಸಿನಿಮಾ ನೋಡ್ಬೇಡಿ, ಎದ್ದೋಗಿ ಅಂತ. ನೀವು ದಡ್ಡರಾಗಿದ್ರೆ ಇಡೀ ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಅಂದ್ರೆ ಉಪೇಂದ್ರ ಆ ಸಿನಿಮಾದೊಳಗೆ ಏನು ಸಿನಿಮಾ ಇದೆ ಅದರಲ್ಲಿ ಹೇಳೋದು ಅದನ್ನ ಅಲ್ಲಿಂದ ಅಂದ್ರೆ ಫೋಕಸ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ನೀವೇನ್ ಮಾಡ್ತಾ ಇದ್ರಿ ನಿಮ್ಮ ಕಡೆ ನೀವು ಗಮನ ಕೊಡಿ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಇವೆಲ್ಲವನ್ನೂ ಹೇಳ್ತಾ ಹೋಗಿದ್ದಾರೆ. ಒಂದು ವಿಚಾರ ಇಲ್ಲ. ನಾನು ಹೇಳ್ತೀನಿ ಕೇಳಿ, ಉಪೇಂದ್ರ 10 ವರ್ಷ ಆದ್ರೂ ಡೈರೆಕ್ಷನ್ ಮಾಡಲ್ಲ ಅಂತಾರೆ. 10 ಸಿನಿಮಾಗಳಿಗಾಗುವಷ್ಟು ಕಥೆಯನ್ನ ಒಂದೇ ಸಿನಿಮಾದಲ್ಲಿ ಉಪೇಂದ್ರ ಇಟ್ಟಿದ್ದಾರೆ. ನಿಮಗೆ 10 ಕಥೆಗಳಿವೆ ಇದರಲ್ಲಿ. ಬುದ್ಧ, ಬಸವ, ಜೀಸಸ್ ಎಲ್ಲರೂ ಬಂದು ಹೋಗ್ತಾರೆ. ಅವರ ಸಂದೇಶ ಬಂದು ಹೋಗುತ್ತೆ, ಭಗವದ್ಗೀತೆ ಬಂದು ಹೋಗುತ್ತೆ. ಇಂಥದ್ದಿಲ್ಲ ಅಂತ ಇಲ್ಲ. ನಮ್ಮ ಸೈಕಾಲಜಿ ಇದೆ, ಬ್ರೈನ್ ಇದೆ, ಬ್ರೈನಿನೊಳಗೆ ನಮ್ಮ ಆಲೋಚನೆ ಲಹರಿ ಯಾವ ರೀತಿ ಹೋಗುತ್ತೆ, ನಾವು ಯಾವ್ದ್ರಲ್ಲಿ ಸಿಕ್ಕಾಕೊಂಡಿದೀವಿ, ಅದರಿಂದ ತಪ್ಪಿಸ್ಕೊಳ್ಬೇಕಾದ ಹೇಗೆ, ಕೀಯಿಂದ ಲಾಕನ್ನು ಓಪನ್ ಮಾಡೋದಲ್ಲ, ಲಾಕ್ನ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ನೇ ಓಪನ್ ಮಾಡಬೇಕು. ಇಂಥ 10 ಹಲವು ವಿಷಯಗಳನ್ನ ಉಪೇಂದ್ರ ಯು ಐ ಮೂಲಕ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ಸೈಕಾಲಜಿಕಲ್ ಕಲ್ಕಿ ಇದು ಅಂತ. ಎಸ್, ಇಲ್ಲಿ ಸತ್ಯ ಒಂದು ಕಡೆ ಸತ್ಯವೂ ಇದೆ, ಮತ್ತೊಂದು ಕಡೆ ಮಿಥ್ಯೆಯೂ ಇದೆ. ಕಲ್ಕಿ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಹೈಕಮಾಂಡ್ ಪ್ರತಿಯೊಂದು ಬಂದು ಹೋಗುತ್ತೆ. ನಿಮಗೆ ಇಂಥದ್ದು ಬರಲ್ಲ ಅಂತ ಇಲ್ಲ. ಕಾಲಜ್ಞಾನಿಗಳೂ ಬರ್ತಾರೆ, ಜ್ಯೋತಿಷಿಗಳೂ ಬರ್ತಾರೆ, ಶಾಸ್ತ್ರಿಗಳೂ ಬರ್ತಾರೆ. ಮತ್ತೆ ಈ ವ್ಯವಸ್ಥೆಯನ್ನ, ಈ ಭೂಮಿಯನ್ನ ಯಾವ ರೀತಿ ಮಾಫಿಯಾಗಳು ಆಳ್ತಾ ಇವೆ ಮತ್ತು ಅದನ್ನ ಕೊಲ್ತಾ ಇವೆ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಅವ್ರು ನಿಮಗೆ ಗೊತ್ತು, ಬಹಳ ಸರಳವಾಗಿ ಕತೆ ಹೇಳೋದು ಉಪೇಂದ್ರ ಅವರ ಶೈಲಿ ಅಲ್ಲ. ಅವ್ರು ಹೇಳದೆ ಸಂಕೀರ್ಣವಾಗಿ, ಆದರೆ ಅಂತಿಮವಾದ ಸಂದೇಶ ಸರಳವಾದದ್ದು. ಅದನ್ನೇ ಈ ಸಿನಿಮಾದಲ್ಲೂ ಸಹ ಉಪೇಂದ್ರ ಅವರು ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಬಹುಶಃ ಉಪೇಂದ್ರ ಅವರ ಒನ್ ಆಫ್ ದಿ ಬೆಸ್ಟ್ ಮೂವಿ ಇದು ಅಂತ ಹೇಳಿ ಹೇಳ್ತಾ ಇದ್ರು ಪ್ರಿಯಾಂಕಾ ಉಪೇಂದ್ರ ಮಾತನಾಡುವಾಗ. ನನ್ನ ಪ್ರಕಾರ ಅವರ ಎಲ್ಲಾ ಸಿನಿಮಾಗಳ ಹೂರಣ ಒಗ್ಗೂಡಿಸಿ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ನೋಡಿ, ಇವತ್ತಿನ ಪ್ರತಿಯೊಂದು ವಿಚಾರವೂ ಇದೆ. ಫ್ರೀ ಇದೆಯಲ್ಲ, ಫ್ರೀ ಸ್ಕೀಮ್ಗಳು, ಗ್ಯಾರಂಟಿ ಸ್ಕೀಮ್ಗಳು, ಅದನ್ನೂ ವ್ಯಂಗ್ಯ ಮಾಡಿದ್ದಾರೆ. ಈ ಪಿಂಡ ಕೊಡ್ತಾರೆ ಅವರು ಪ್ರಸಾದ ಅಂತ ಹೇಳಿ, ಕಲ್ಕಿ ಭಗವಾನ್ ಆತನ ಪ್ರಸಾದ ಪಿಂಡ, ಅದನ್ನೇ ರೈಸ್ ಬಾಲ್ಸ್ ಅಂತಾರೆ. ಅದು ಹೊಟ್ಟೆಗೆ ಆಹಾರ. ಹಾಗೆ ಮಿದುಳಿಗೆ ಆಹಾರ ಯಾವುದು? ಮೊಬೈಲ್. ಇವೆರಡನ್ನ ಕೊಟ್ಟು ಜನರನ್ನ ಆಳುವವರು ಆಳಾಗಿ ಮಾಡಿಕೊಂಡಿದ್ದಾರೆ. ಇದೇ ಅಲ್ವಾ ಅವರ ಪ್ರಜಾಕೀಯದ ಸಂದೇಶ. ಅದನ್ನೇ ಇಲ್ಲೂ ಹೇಳಿದ್ದಾರೆ. ನಾನು ಒಂದಷ್ಟು ಪಾಯಿಂಟ್ಸ್ನ ನೋಟ್ ಮಾಡ್ಕೋತಾ ಇದ್ದೆ ಉಪೇಂದ್ರ ಅವರ ಸಿನಿಮಾವನ್ನ ನೋಡುವಾಗ. ಅವರು ಅಂದ್ರೆ ನಮ್ಮ ಬ್ರೈನ್, ಪ್ರತಿಯೊಂದಕ್ಕೂ ಕಾರಣ ನಮ್ಮ ಬ್ರೈನ್. ಆ ಬ್ರೈನನ್ನ ಬಳಸಿ ನಾವು ಈ ವ್ಯವಸ್ಥೆ, ಏನು ಸಂಕೀರ್ಣವಾದ ವ್ಯವಸ್ಥೆ ಇದೆ, ಭ್ರಷ್ಟ ವ್ಯವಸ್ಥೆ ಇದೆ, ಈ ವ್ಯವಸ್ಥೆಯಿಂದ ಹೊರಗೆ ಬರಬೇಕು.
ಹಾಗೂ ಪ್ರತಿಯೊಬ್ಬರು ತನ್ನನ್ನು ತಾನು ಉತ್ತಮಪಡಿಸಿಕೊಳ್ಳುವತ್ತ ಗಮನ ಕೊಡಬೇಕು. ಈ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ, ಅದನ್ನು ಉಪೇಂದ್ರ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಭಾವನಾತ್ಮಕ ವಿಚಾರಗಳ ಮೂಲಕ ಇವತ್ತೇನೋ ಆಳುವವರು ಪ್ರಜೆಗಳನ್ನ ತಮ್ಮ ಕೈವಶ ಮಾಡ್ಕೊಂಡಿದ್ದಾರಲ್ಲ, ಅದನ್ನ ತುಳಿಯುವಂತ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ, ಸತ್ಯ ಏನಾಗುತ್ತೆ, ಪ್ರೀತಿ ಏನಾಗುತ್ತೆ, ಯಾವ ರೀತಿ ಸತ್ತು ಹೋಗುತ್ತೆ, ಅದನ್ನೂ ಹೇಳಿದ್ದಾರೆ. ವ್ಯವಸ್ಥೆಯನ್ನ ವ್ಯಂಗ್ಯವನ್ನೂ ಮಾಡಿದ್ದಾರೆ, ಟೀಕಿಸಿದ್ದಾರೆ, ಕಟುವಾಗಿ ಟೀಕಿಸಿದ್ದಾರೆ. ಜನರು ಮೂಲ ಕಾರಣ ಎಲ್ಲದಕ್ಕೂ ಕೊನೆಗೆ ಅವ್ರು ಹೇಳೋದೇನು ಗೊತ್ತಾ, ಜನರೇ ಕಾರಣ ಅಂತ, ಸುಮ್ಮನೆ ಅಲ್ಲ. ನೀವು ಚಕ್ರವ್ಯೂಹ ಫಿಲಮ್ ನೋಡಿದ್ರೆ, ಅಂಬರೀಷ್ ಅಭಿನಯದ ಚಕ್ರವ್ಯೂಹ ಫಿಲಮ್ ನೋಡಿದ್ರೆ, ಅದರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅಂಬರೀಷ್ ಏನ್ ಮಾಡ್ತಾರೆ, ಒಂದು ಮಿಷಿನ್ ಗನ್ ತಗೊಂಡು ಪೊಲಿಟಿಷಿಯನ್ಸ್ ಎಲ್ಲರನ್ನೂ ಕೂಡ ಸಾಯಿಸ್ತಾರೆ, ಗುಂಡು ಹೊಡೆದು ಸಾಯಿಸ್ತಾರೆ. ಇದರಲ್ಲಿ ಉಪೇಂದ್ರ ಜನರನ್ನ ಅದೇ ಮಿಷಿನ್ ಗನ್ ಹಿಡ್ಕೊಂಡು ಸಾಯಿಸ್ತಾರೆ. ಅಂದ್ರೆ ಮೂಲ ಕಾರಣ ಪೊಲಿಟಿಷಿಯನ್ಸ್ ಅಲ್ಲ, ಆ ಪೊಲಿಟಿಷಿಯನ್ಸ್ನ ಆಯ್ಕೆ ಮಾಡ್ತಿರುವಂತಹ, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಿರುವಂತಹ ಅಧಿಕಾರ ರೂಢರನ್ನ ಯಾರು ಆ ಸ್ಥಾನಕ್ಕೆ ತರ್ತಾ ಇದ್ದಾರಲ್ಲ, ಆ ಮತದಾರರೇ ಕಾರಣ, ಆ ಜನರೇ ಕಾರಣ, ನೀವು ಕಾರಣ, ನಾವು ಕಾರಣ, ಪ್ರತಿಯೊಬ್ಬರು ಕಾರಣ ಅನ್ನೋದನ್ನ ಉಪೇಂದ್ರ ಈ ಸಿನಿಮಾ ಮೂಲಕ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಂತಲೇ ಇಷ್ಟೇ ಅಲ್ಲ ವಿಷಯ, ಇದಿಷ್ಟೇ ಅಲ್ಲ, ಇದಿಷ್ಟನ್ನೇ ಅವ್ರು ಹೇಳೋದಕ್ಕೆ ಬಹುಶಃ ಇಷ್ಟು ವರ್ಷ ತೆಗೆದುಕೊಳ್ಬೇಕಾದಂತ ಅಗತ್ಯ ಇರಲಿಲ್ಲ. ಅವರು ಒಟ್ಟಾರೆ ವ್ಯವಸ್ಥೆನ, ನಾ ಹೇಳದ್ನಲ್ಲ, ಅಮೆರಿಕ ಹಾಗೂ ರಷ್ಯಾದ ನಡುವಿನ ಯುದ್ಧ ಬರುತ್ತೆ, ಅಫ್ಘಾನ್ ಯಾವ ರೀತಿ ಲೂಟಿ ಆಯಿತು ಅನ್ನೋದು ಬರುತ್ತೆ. ಎಲ್ಲಿ ಚಿನ್ನ ಇತ್ತು, ಎಲ್ಲಿ ಪೆಟ್ರೋಲ್ ಇತ್ತು, ಆ ಪೆಟ್ರೋಲ್ನ ಯಾಕೆ ತರ್ತಾ ಇದ್ರು ಇಲ್ಲಿಗೆ, ಅಲ್ಲಿ ಚಿನ್ನ ಯಾಕೆ ಹೋಗ್ತಾ ಇತ್ತು, ಅದನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ್ರು, ಪ್ರಕೃತಿ ಮಾತೆಯನ್ನ ಯಾವ ರೀತಿ ಬಗದು ತಿಂದ್ರು. ಭಾರತೀಯ ಮಾತೆಯ ಪರಿಸ್ಥಿತಿ ಇವತ್ತು ವೀಲ್ ಚೇರ್ ಮೇಲೆ ಸುಪ್ಪತ್ತಿಗೆ ಹಾಕಿ ಕೂರಿಸಿದ ಹಾಗಿದೆ. ನೋಡಿ, ಇವೆಲ್ಲವನ್ನು ಕೂಡ ಅವರು ಅದೇ ಹೇಳಿದ್ರಲ್ಲ, ಮೆಟಾಫರ್, ಸಿಂಬಾಲಿಕ್ ಆಗಿ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಹೋಗಿದ್ದಾರೆ. ಒಂದೊಂದು ಕೂಡ ಇವತ್ತು ನಮ್ಮನ್ನ ಆಳ್ತಾ ಇರೋರು ಯಾರು, ರಾಜಕಾರಣಿಗಳು ಯಾರು, ಎಲ್ಲ ಪಿಕ್ ಪಾಕೆಟರ್ಸ್ ಅಂತ ಹೇಳ್ತಾರೆ. ಅವರು ಜೇಬು ಕಳ್ಳರು, ಕದಿತಾ ಇದ್ದಾರೆ, ನಿಮ್ಮನ್ನ ಲೂಟಿ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಶೋಷಿಸ್ತಾ ಇದ್ದಾರೆ, ನಿಮಗೆ ಅರ್ಥ ಆಗ್ತಾ ಇಲ್ಲ, ಅವರಿಗೆ ಜೈಕಾರ ಹೇಳ್ತಾ ಇದ್ದೀರಿ ಅನ್ನೋದನ್ನ ಕೂಡ ಉಪೇಂದ್ರ ಈ ಸಿನಿಮಾ ಮೂಲಕ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಈ ವ್ಯವಸ್ಥೆಯಲ್ಲಿ ಯಾರು ಯಾರನ್ನು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರವ್ರನ್ನ ಕಾಪಾಡ್ಕೊಳ್ಬೇಕು, ಅವರ ಬ್ರೈನ್ನ ಅವ್ರು ಬಳಸಬೇಕು, ಆ ಮೂಲಕ ತಮ್ಮನ್ನ ತಾವು ಕಾಪಾಡ್ಕೊಳ್ಬೇಕು. ನಿಮಗೋಸ್ಕರ ನೀವು ಬದುಕಿ, ನೀವೇನೋ ವ್ಯವಸ್ಥೆ ಸರಿ ಮಾಡ್ತೀನಿ, ಈ ರಾಜಕಾರಣಿಗಳನ್ನೆಲ್ಲ ಸರಿ ಮಾಡ್ಬಿಡ್ತೀನಿ, ಅದು ಭ್ರಮೆ, ಬಿಟ್ಟಾಕಿ. ಪ್ರತಿಯೊಬ್ಬರನ್ನು ಕೂಡ ಯಾರನ್ನೋ ನಾನ್ ಕಾಪಾಡ್ತೀನಿ ಅಂತ ಹೋಗ್ಬೇಡಿ, ಅದು ಸಾಧ್ಯ ಇಲ್ಲ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಮೊದಲು ನಿಮ್ಮನ್ನ ನೀವು ಕಾಪಾಡಿಕೊಳ್ಳಿ, ನಿಮ್ಮನ್ನ ನೀವು ಬಚಾವ್ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ಬೇಕಾದಂತ ಕೆಲಸವನ್ನ ಮಾಡಿ. ಇದನ್ನ ಉಪೇಂದ್ರ ಹೇಳ್ತಾರೆ. ಹಾಗೆ ಒಂದ್ ವೇಳೆ ಇವತ್ತಿನ ವ್ಯವಸ್ಥೆಯಲ್ಲಿ ಏನಿದೆಯಲ್ಲ, ದೇವರು, ಧರ್ಮ, ಜಾತಿ, ಇದನ್ನೇನಾದ್ರೂ ತುಳಿತೀನಿ ಅಂತಲಿ ಹೋದ್ರೆ ಕಲ್ಲು ಹೊಡೆದು ಸಾಯಿಸ್ತಾರೆ ನಿಮ್ನ. ಅದು ಸತ್ಯ, ಆದ್ರೆ ಸತ್ಯವನ್ನೇ ಸಾಯಿಸ್ತಾರೆ ಅನ್ನೋದನ್ನು ಕೂಡ ಅವ್ರು ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನೋಡಿ, ಎಷ್ಟೊಂದು ವಿಷಯ ಇದೆ, ಬಹಳಷ್ಟು ವಿಚಾರಗಳಿದೆ. ನೀವು ಡಿಕೋಡ್ ಮಾಡ್ತಾ ಹೋದ್ರೆ 100 ವಿಷಯ ಡಿಕೋಡ್ ಮಾಡಬಹುದು. ಅಷ್ಟೊಂದು ವಿಚಾರಗಳನ್ನ ಉಪೇಂದ್ರ ಇಟ್ಟಿದ್ದಾರೆ. ಒಂದೊಂದು ಸಿಂಬಾಲಿಕ್ ಆಗಿ ಬರ್ತಾ ಹೋಗುತ್ತೆ. ಒಂದೆರಡು ವಿಚಾರ ಅಲ್ಲ, ಅವ್ರು ಏನು ಸಿಂಬಲೈಸ್ ಮಾಡ್ತಾ ಹೋಗ್ತಾರಲ್ಲ, ನೀವು ಕಲ್ಪನೆ ಮಾಡ್ತಾ ಹೋದ್ರೆ, ಯೋಚನೆ ಮಾಡ್ತಾ ಹೋದ್ರೆ 100 ಪದರಗಳಿವೆ, 100 ಕವಲುಗಳಿವೆ. ಅದಕ್ಕೆ ಉಪೇಂದ್ರ ನೀವು ಡಿಕೋಡ್ ಮಾಡ್ತೀರಾ, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಕೊನೆಗೆ ನೋಡಿ, ಅವರು ಒಂದು ಸಿನಿಮಾ ನಿರ್ದೇಶಕ, ಒಟ್ಟು 3 ಪಾತ್ರಗಳು ಬರ್ತಾರೆ ಉಪೇಂದ್ರ. ಸತ್ಯ ಅಂದ್ರೆ ಅಂತಿಮವಾದ ಸತ್ಯ, ವಾಸ್ತವ, ಅದು ಒಂದು ಪಾತ್ರ. ಕಲ್ಕಿ, ಇವತ್ತಿನ ಕಲಿಯುಗ ಹೇಗಿದೆ ಅನ್ನೋದು ಮತ್ತೊಂದು ಪಾತ್ರ. ಮತ್ತು ಆ ಕಲ್ಕಿ ಹಾಗೂ ಸತ್ಯ ಇರುವಂತಹ ಸಿನಿಮಾವನ್ನ ನಿರ್ದೇಶಿಸುವ ನಿರ್ದೇಶಕನ ಪಾತ್ರ. ಆತ ಆ ಸಿನಿಮಾವನ್ನ ನಿರ್ದೇಶನ ಮಾಡೋದಿಲ್ಲ, ಅಂತಿಮವಾಗಿ ಆತ ನಿರ್ದೇಶನ ಮಾಡೋದಿಲ್ಲ, ಸ್ಕ್ರಿಪ್ಟ್ನ ಸುಟ್ಟಾಕ್ ಹೋಗ್ಬಿಡ್ತಾನೆ. ಆ ಸುಟ್ಟು ಹೋದ ಸ್ಕ್ರಿಪ್ಟ್ ಮೂಲಕ ಕತೆ ಆರಂಭ ಆಗುತ್ತೆ. ಹೇಗಿದೆ ನೋಡಿ. ಹಾಗಾದ್ರೆ ಸಿನಿಮಾದಲ್ಲಿ ಏನ್ ತೋರಿಸ್ತಾರೆ? ಆ ಸಿನಿಮಾ ನೋಡಿ ಎಲ್ರು ನಮಗೇನ್ ಬೇಕಾಗಿದೆ, ನಾವು ಇರ್ಬೇಕಾದ್ ಯಾವ ರೀತಿ ಅಂತ ಅರ್ಥ ಮಾಡ್ಕೊಂಡು ಎದ್ದು ಬರ್ತಾರೆ ಹೊರಗಡೆ. ಒಬ್ಬ ಬರ್ತಾನೆ, ತನ್ನ ಮೊಬೈಲು, ಚೈನು, ಪರ್ಸು ಎಲ್ಲದೂ ಕೊಟ್ಬಿಡ್ತಾನೆ, ಕೊನೆಗೆ ಹೆಂಡತಿನೂ ಕೊಟ್ಬಿಡ್ತಾನೆ. ಆ ರೀತಿ ಅವನಿಗೇನೋ ಒಂದು ಅರ್ಥ ಆಗ್ಬಿಡುತ್ತೆ. ಅಂದ್ರೆ ನೀವು ಯೋಚನೆ ಮಾಡಿ, ಅವ್ರು ಏನ್ ತೋರಿಸಿದಾರೆ ಹಾಗಾದ್ರೆ ಆ ಸಿನಿಮಾದಲ್ಲಿ? ಸಿನಿಮಾದೊಳಗಿನ ಸಿನಿಮಾದಲ್ಲಿ ಉಪೇಂದ್ರ ಏನ್ ತೋರಿಸಿದಾರೆ ಹಾಗಾದ್ರೆ? ಮತ್ತೆ ಎಲ್ಲದಕ್ಕೂ ಮೂಲ ಕಾರಣ ಯಾವುದು? ಹೇಗೆ ನೋಡಿ,
ಆರಂಭ ಹೆಣ್ಣಿಂದಲೇ, ಅಂತ್ಯವೂ ಹೆಣ್ಣಿಂದಲೇ ಅಂತ ಹೇಳ್ತಾರೆ. ಅಂದರೆ ಮಹಾಭಾರತ ಯುದ್ಧ ನಡೆದದ್ದು, ರಾಮಾಯಣ ನಡೆದದ್ದು, ಪ್ರತಿಯೊಂದು ಈ ಪ್ರಪಂಚದ ಹುಟ್ಟು ಎಲ್ಲದಕ್ಕೂ ಹೆಣ್ಣೆ ಕಾರಣ. ಆಡಮ್ ಮತ್ತು ಈವ್ನ ತರ್ತಾರೆ. ಆಡಮ್ ಮತ್ತು ಈವ್ನ ಸೃಷ್ಟಿಸಿದಂಥ ಸೃಷ್ಟಿಕರ್ತ ದಯವಿಟ್ಟು ಆ ಸೇಬು ಹಣ್ಣನ್ನು ತಿನ್ಬೇಡಿ ಅಂತ ಹೇಳ್ದ. ಆದರೆ ಕೇಳಲಿಲ್ಲ, ತಿಂದ್ರು. ಪರಿಣಾಮ ಆಲೋಚನೆಗಳ ಸ್ಫೋಟ ಆಯಿತು. ಆಲೋಚನೆಗಳ ಸ್ಫೋಟ ಆದ ಪರಿಣಾಮ ಈ ಕಡೆಗೆ ಈ ಪ್ರಕೃತಿಯನ್ನೇ, ಸೃಷ್ಟಿಕರ್ತನ್ನೇ ಬಗೆದು ತಿನ್ನುವಂಥ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಭೂಮಾತೆ, ಪ್ರಕೃತಿ ಮಾತೆ, ಭಾರತ ಮಾತೆ ತನ್ನ ಅರಿವೇ ತನಗೆ ಇಲ್ಲದ ಹಾಗೆ ಕೋಮಾ ಸ್ಥಿತಿಯಲ್ಲಿದ್ದಾಳೆ ಅನ್ನೋದನ್ನು ಕೂಡ ಅವರು ಸಿಂಬಾಲಿಕ್ ಆಗಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ನೋಡಿ, ಒಂದು ಸಿನಿಮಾ ಇದೆ, ಕಮರ್ಷಿಯಲ್ ಕಂಟೆಂಟ್ನ ಸಿನಿಮಾ ಇದೆ, ಹಾಡಿದೆ, ಫೈಟ್ ಇದೆ, ಅದರ ಜೊತೆಗೆ ಈ ಸಂದೇಶವೂ ಇದೆ. ಈ ಸಂದೇಶವನ್ನ ಅವರೇನೋ ಒಂದು ರೀತಿ ತತ್ವಜ್ಞಾನಿ ರೀತಿ ಹೇಳ್ತಾ ಹೋಗಿಲ್ಲ, ಉಪದೇಶದ ರೀತಿ ಹೇಳ್ತಾ ಹೋಗಿಲ್ಲ. ಕಮರ್ಷಿಯಲ್ ಎಲಿಮೆಂಟ್ಗಳ ಜೊತೆಗೆ ಸಾಂಕೇತಿಕವಾಗಿ ಹೇಳ್ತಾ ಹೋಗಿದ್ದಾರೆ. ಅರ್ಥ ಮಾಡಿಕೊಳ್ಳುವವರಿಗೆ ಬಹಳಷ್ಟಿದೆ, ಆದರೆ ಜನ ಅರ್ಥ ಮಾಡ್ಕೋತಾರ. ನೋಡಿ, ಈ ಹಿಂದೆ ಉಪೇಂದ್ರ ಅವರು ಯು ಅಂದ್ರೆ ನೀವು, ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದ್ರು, ಆದರೆ ಅದನ್ನ ಜನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಈಗ UI ಸಿನಿಮಾದ ಮೂಲಕ ಮತ್ತಷ್ಟು ತೀಕ್ಷ್ಣವಾಗಿ ನಮ್ಮ ಸಮಾಜದ ವಾಸ್ತವಿಕತೆಯನ್ನ ಕಟ್ಟಿ ನಮ್ಮ ಎದುರು ಇಟ್ಟಿದ್ದಾರೆ. ನೋಡಿ, ಒಂದು ಸಿನಿಮಾದ ರೂಪದಲ್ಲಿ ನೋಡೋದಾದ್ರೆ ಇದೊಂದು ಯಶಸ್ವಿ ಪ್ರಯೋಗ, ನೋ ಡೌಟ್ ಇನ್ ದಟ್. ಸಮಾಜಕ್ಕೆ ನೀಡಿರುವ ಸಂದೇಶದ ರೂಪದಲ್ಲಿ ನೋಡೋದಾದ್ರೆ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಇದನ್ನ ಜನಕ್ಕೆ ಅರ್ಥ ಆಗುತ್ತಾ? ಈ ಮೆಸೇಜ್ ಅರ್ಥ ಮಾಡ್ಕೋತಾರ? ಬಹುಶಃ ಪ್ರಜಾಕೀಯದ ಮೆಟ್ಟಿಲುಗಳ ಪೈಕಿ ಇದು ಬಹುದೊಡ್ಡ ಮೆಟ್ಟಿಲು ಅನ್ನುವಂಥ ಮಾತನ್ನು ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಉಪೇಂದ್ರ ಅವರ ಈ ಪ್ರಯತ್ನ ಜನ ಅರ್ಥ ಮಾಡ್ಕೋತಾರ? ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾ? ನಾ ಬಹಳಷ್ಟು ಜನರು ಮಾತನಾಡ್ದೆ ಕೂಡ, ಅವರೆಲ್ಲ ಹೇಳ್ತಾ ಇದ್ರು ಒಂದ್ಸತಿ ಅರ್ಥ ಆಗಲ್ಲ ಈ ಸಿನಿಮಾ, ಫೋಕಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಬ್ರು ಹೆಣ್ಮಗಳು ಹೇಳಿದ್ರು ಇನ್ನೂ 2 ಸತಿ ಬಂದು ನೋಡ್ಬೇಕು ಸಿನಿಮಾನ. ಅಂದ್ರೆ ಉಪೇಂದ್ರ ಅವರು ಬಹಳಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಹೊರಟಿದ್ದಾರೆ, ನಾವು ಮತ್ತೆ ಮತ್ತೆ ಬಂದು ಅರ್ಥ ಮಾಡ್ಕೋಬೇಕು ಇದನ್ನ ಅನ್ನುವಂಥ ಭಾವನೆ ಅವರ ಮಾತುಗಳಲ್ಲಿ. ನಿಮಗೇನನ್ಸುತ್ತೆ? ಜನ ಇದನ್ನ ಅರ್ಥ ಮಾಡಿಕೊಳ್ಳಬಹುದೇ? ಉಪೇಂದ್ರ ಅವರ ಸಂದೇಶ ಸರಿ ಅಂತ ನೀವು ಭಾವಿಸ್ತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.